ನಮಸ್ಕಾರ. ರಕ್ಷಾಬಂಧನದ ಇತಿಹಾಸ ಮತ್ತು ಮೂಲ ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಕ್ಷಾಬಂಧನ ಇತಿಹಾಸವು ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಮೊಟ್ಟ ಮೊದಲ ಬಾರಿಗೆ ರಕ್ಷಾಬಂಧನವನ್ನು ಯಾರು ಮತ್ತು ಯಾವಾಗ ಮಾಡಿದರು ಎಂಬುದಕ್ಕೆ ನಿರ್ದಿಷ್ಟವಾದ ಒಂದೇ ದಿನಾಂಕ ಅಥವಾ ವ್ಯಕ್ತಿ ಹೆಸರು ಇಲ್ಲವಾದರೂ ಹಿಂದೂ ಪುರಾಣಗಳಲ್ಲಿ ಮತ್ತು ಇತಿಹಾಸದಲ್ಲಿ ಉಲ್ಲೇಖವಾಗಿರುವ ಪ್ರಮುಖ ಪ್ರಸಂಗಗಳನ್ನು ಇದಕ್ಕೆ ಆರಂಭಕ್ಕೆ ಕಾರಣವಾಗಿದೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಇಂದ್ರ ಮತ್ತು ಇಂದ್ರಾಣಿ ದೇವತೆಗಳ ಮತ್ತು ರಾಕ್ಷಸರ ನಡುವೆ ತೀವ್ರ ಯುದ್ಧ ನಡೆಯುತ್ತಿದ್ದಾಗ ರಾಕ್ಷಸರು ಮೇಲುಗೈ ಸಾಧಿಸಿದರು. ಆಗ ದೇವಗುರು ಬೃಹಸ್ಪತಿಯು ಸಲಹೆಯಂತೆ ಇಂದ್ರನ ಪತಿ ಶುಚಿ ಇಂದ್ರಾಣಿ ಶ್ರಾವಣ ಹುಣ್ಣಿಮೆಯ ದಿನದಂದು ಪೂಜಿಸಿ ಮಂತ್ರ ಪಠಿಸಿ ರಕ್ಷಾ ದಾರವನ್ನು ಇಂದ್ರನ ಕೈಗೆ ಬಲಗೆ ಕಟ್ಟಿದಳು. ಈ ರಕ್ಷೆಯ ಪ್ರಭಾವದಿಂದ ಇಂದ್ರನು ಯುದ್ಧದಲ್ಲಿ ಜಯಶಾಲಿಯಾದನು ಎಂದು ಭವಿಷ್ಯ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇದು ರಕ್ಷಾಬಂಧನದ ಮೊಟ್ಟ ಮೊದಲ ನಿದರ್ಶನವೆಂದು ನಂಬಲಾಗಿದೆ. ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣನು ತನ್ನ ಬೆರಳಿನಿಂದ ರಕ್ತ ಬಂದಾಗ ದ್ರೌಪದಿಯು ತನ್ನ ಸೀರೆಯಂಚನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ಟಿ ರಕ್ಷಣೆ ನೀಡಿದಳು. ಪ್ರತಿಯಾಗಿ ಶ್ರೀಕೃಷ್ಣನು ದ್ರೌಪದಿಗೆ ರಕ್ಷಣೆ ನೀಡುವುದಾಗಿ ಭಾಷೆ ನೀಡಿದನು. ದ್ರೌಪದಿಯು ಕೃಷ್ಣನಿಗೆ ದಾರ ಕಟ್ಟಿದ ಈ ಘಟನೆಯನ್ನು ರಕ್ಷಾಬಂಧನದ ಆರಂಭಿಕ ರೂಪಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಐತಿಹಾಸಿಕ ಹಿನ್ನೆಲೆ ಪ್ರಕಾರ ಇತಿಹಾಸದಲ್ಲಿ ರಕ್ಷಾಬಂಧನ ಪ್ರಸಿದ್ಧ ಘಟನೆಯಲ್ಲಿ 16ನೇ ಶತಮಾನದ್ದು. ಈ ಘಟನೆಯನ್ನು 17ನೇ ಶತಮಾನ ಮೇವಾರದ ರಾಣಿ ಕರ್ಣಾವತಿ ತನ್ನ ರಾಜ್ಯವನ್ನು ಬಹದ್ದೂರ್ ಶಾ ಆಕ್ರಮಣದಿಂದ ರಕ್ಷಿಸಲು ಮೊಘಲ್ ಚಕ್ರವರ್ತಿ ಹುಮಾಯೂನ್ಗೆ ರಾಖಿ ಕಳಿಸಿದ ಸಹಾಯವಾಗಿ ಹುಮಾಯೂನ್ ಧರ್ಮವನ್ನು ಮೀರಿ ರಾಣಿಯನ್ನು ತನ್ನ ತಂಗಿಯಂತೆ ಸ್ವೀಕರಿಸಿ ರಕ್ಷಿಸನು ಎಂದು ಪುರಾಣ ಪ್ರಕಾರ ಇರುತ್ತದೆ. ಇದು ಯಾವಾಗ ಪ್ರಾರಂಭವಾಯಿತು? ನಿರ್ದಿಷ್ಟ ವರ್ಷದಲ್ಲೇ ಪ್ರಾರಂಭವಾಗಿದ್ದಲ್ಲ, ಬದಲಿಗೆ ಪ್ರಾಚೀನ ಕಾಲದಿಂದಲೂ ವೇದಗಳ ಕಾಲದಿಂದಲೂ ಶ್ರಾವಣ ಹುಣ್ಣಿಮೆಯ ದಿನದಂದು ಆಚರಿಸಿಕೊಂಡು ಬರಲ್ಪಡುವ ಸಂಪ್ರದಾಯವಾಗಿದೆ. ಪೌರಾಣಿಕವಾಗಿ ಇಂದ್ರಾಣಿ ದೇವಿಯು ಇಂದ್ರನಿಗೆ ಕಟ್ಟಿದ್ದು ಮೊಟ್ಟ ಮೊದಲ ರಕ್ಷೆ ಎಂದು ನಂಬಲಾಗಿದೆ. ಇದಲ್ಲದೆ ಅಣ್ಣ ತಂಗಿಯ ಸೋದರತ್ವದ ಪ್ರತೀಕವಾಗಿ ಭಾವನೆಯುಳ್ಳಂಥವರು ಅಕ್ಕ ತಂಗಿಯರು ಸೋದರತ್ವ ಭಾವನೆಯುಳ್ಳತಕ್ಕಂಥ ವ್ಯಕ್ತಿಗೆ ಕಟ್ಟುವುದು ತಪ್ಪೇನಿಲ್ಲ. ಕಟ್ಟಿ ಅವರಿಂದ ಆಶೀರ್ವಾದ ಪಡೆಯಬೇಕು. ಆ ರೀತಿ ಮಾಡಿಸ್ಕೊಂಡಂತು ನಂತರ ಅವ್ರ ಬಾಯಿಗೆ ಸ್ವೀಟ್ ಇಡ್ತಾರೆ, ಸ್ವೀಟ್ ತಿನ್ನಿಸ್ಬೇಕು. ರಾಖಿ ಕಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡತಕ್ಕಂಥ ಭರವಸೆಯನ್ನು ಯಾವ ಸಹೋದರ ನೀಡುತ್ತಾನೋ ಅದೇ ಪ್ರತೀಕವಾಗಿ ಅವರಿಗೆ ರಕ್ಷೆ ಇರುತ್ತದೆ ಎಂಬ ಭಾವನೆಯನ್ನು ನಂಬಬೇಕು. ನಮಸ್ಕಾರ.